ನೋಡಿ, ಈ ಕ್ರೈಸಿಸ್ ಏನಿದೆ ಇದು ಸಂಪೂರ್ಣವಾಗಿ ನಮ್ಮ ಮೋದಿಯವರ ವಿದೇಶಾಂಗದ ನೀತಿಯ ವೈಫಲ್ಯ. ಈ ಯುದ್ಧ ಪ್ರಾರಂಭ ಆಗೋದಕ್ಕಿಂತ 2 ದಿನ ಮುಂಚೆ ಮೋದಿ ಅವರಿಗೆ ಏನಪ್ಪ ಕೆಲಸ ಇತ್ತು ಇಸ್ರೇಲ್ನಲ್ಲಿ ಅಂಥದ್ದು? ಹೋಗಿ ಅಲ್ಲಿ ಪ್ರವಾಸ ಮಾಡೋದು, ಏನಾದರೂ ಅಷ್ಟು ಒತ್ತಾಯಪೂರ್ವಕವಾದಂಥ ಯಾವುದಾದ್ರೂ ಮಹತ್ವಪೂರ್ಣವಾದಂಥ ಕೆಲಸ ಇತ್ತಾ? ಇಲ್ಲ. ಯಾಕೆ ಹೋದ್ರು ಯಾರಿಗೂ ಗೊತ್ತಿಲ್ಲ. ಈಗ 6 ದಿನ ಆದಮೇಲೆ ಅವರು ಸಂತಾಪ ಹೇಳ್ತಾರೆ ಇರಾನ್ ಅವರ ಮುಖ್ಯಸ್ಥರ ಬಗ್ಗೆ. ಏನು ಕ್ರೈಸಿಸ್ಸೇ ಇಲ್ಲ ಅಂದ್ಬಿಟ್ಟು ಹರ್ದೀಪ್ ಸಿಂಗ್ ಪೂರಿ ಅವರು ಫೆಬ್ರವರಿ 9ನೇ ತಾರೀಕು ಪಾರ್ಲಿಮೆಂಟ್ನಲ್ಲಿ ಹರ್ದೀಪ್ ಸಿಂಗ್ ಪೂರಿ ಅವರು ಯಾರು ಆತಂಕ ಪಡೋದು ಬೇಡ, ನಮ್ಮ ಹತ್ರ 75 ದಿನ ಆಗಷ್ಟು ಇಂಧನ ಇದೆ ಅಂತ ಹೇಳಿದ್ರು. ಹೌದಾ ಇಲ್ಲ? ಅದಾದಮೇಲೆ ಮಾರ್ಚ್ನಲ್ಲಿ ಕೂಡ 2 ಸರಿ ಪುನರುಚ್ಚರಿಸಿದ್ರು. ಏಕಾಏಕಿ ನೀವು ಡೊಮೆಸ್ಟಿಕ್ ಸಿಲಿಂಡರ್ನ 60 ರೂಪಾಯಿ ಮಾಡಿದ್ರಿ, ಕಮರ್ಷಿಯಲ್ ಸಿಲಿಂಡರ್ನ 115 ರೂಪಾಯಿ ಮಾಡಿದ್ರಿ. ಅದಾದಮೇಲೆ ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆ್ಯಕ್ಟನ್ನು ಜಾರಿಗೆ ಮಾಡಿದ್ರಿ. ಈ ಎಸ್ಮಾ ಆ್ಯಕ್ಟ್ ಯಾವಾಗ ಜಾರಿ ಆಗ್ತದೆ? ಯಾವಾಗ ಕ್ರೈಸಿಸ್ ಇರುತ್ತೆ. ಸೊ ವಾಟ್ ಡಸ್ ದಿಸ್ ಗೋಸ್ ಟು ಸೇ? ಗೌರ್ಮೆಂಟ್ ಇಸ್ ಕ್ಲೂಲೆಸ್. ಏನಾಗ್ತಾ ಇದೆ ಅಂತಾನೆ ಅವ್ರಿಗೆ ಗೊತ್ತಿಲ್ಲ. ಇವತ್ತು ಯಾಕೆ ನಿಮ್ಮ ಹೋಟೆಲ್ಗಳು ಬಂದಾಗ್ಲತ್ತವ? ಯಾಕೆ ಹಾಸ್ಟೆಲ್ಗಳಲ್ಲಿ ಸರಿಯಾಗಿ ಅಡುಗೆ ಆಗ್ತಾ ಇಲ್ಲ? ಯಾಕೆ ಇವತ್ತು MSMEs ಬಂದಾಗ್ತಾ ಇದೆ? ಫ್ಯಾಕ್ಟ್ರಿಗಳು ಕೂಡ ನಿಂತೋಗಿದೆ. ಪುಣೆನಲ್ಲಿ ಟಾಟಾ ಅವರ ಏನು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ, ಅದು 50% ಕೆಪಾಸಿಟಿಗೆ ಇಳಿಸಿದ್ದಾರೆ. ಇದಕ್ಕೆ ಯಾರ ಹೊಣೆಗಾರಿಕೆ ಇದು? ಇರೋದು ಬೇರೆ ದೇಶದಲ್ಲೆಲ್ಲ ಯಾಕೆ ಈ ತೊಂದರೆ ಇಲ್ಲ, ಬರೀ ನಮ್ಮ ದೇಶದಲ್ಲಿ ಯಾಕೆ ಆಗ್ತಾ ಇದೆ? ಏನು ಯುದ್ಧ ಇಲ್ಲಿ ನಡೀತಾ ಇದೆಯಾ? ಯುದ್ಧ ಅಂತೂ ಇಲ್ಲಿ ನಡೀತಾ ಇಲ್ಲ. ಇವತ್ತು ಹಾರ್ಮೋಸ್ ಸ್ಟ್ರೇಟ್ನಲ್ಲಿ ಆ ಸೇಫ್ ಪ್ಯಾಸೇಜು ಬೇರೆ ಎಲ್ಲ ಚೈನಾಗೆ ಸಿಕ್ಕಿದೆ, ರಷ್ಯಾಗೆ ಸಿಕ್ಕಿದೆ, ಅವರ ಒಂದು ಹಡಗುಗಳಿಗೆ. ನಮ್ಮ ಹಡಗುಗಳಿಗೆ ಇನ್ನೂ ಕ್ಲಾರಿಟಿನೇ ಬಂದಿಲ್ಲ. ಮತ್ತು ಇವರು ಇಸ್ರೇಲ್ದು ಬೆಸ್ಟ್ ಫ್ರೆಂಡ್ ಅಂತಾರೆ, ಇರಾನ್ದು ಬೆಸ್ಟ್ ಫ್ರೆಂಡ್ ಅಂತಾರೆ, ಡೊನಾಲ್ಡ್ ಟ್ರಂಪು ಇವ್ರ ಬೆಸ್ಟ್ ಫ್ರೆಂಡ್ ಅಂತಾರೆ. ದೋಸ್ತರುಗಳು ಮಾಡೋ ಕೆಲಸನ ಇದು? ಇದು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಯಾವ್ದು ಸಮಸ್ಯೆ ಇಲ್ಲ, ಆದ್ರೆ ಇವರು ಕಾಂಗ್ರೆಸ್ ಹೇಳ್ತಿದ್ದಾರೆ. ಆಯ್ತ್ರಿ, ಸಮಸ್ಯೆ ಇಲ್ಲ, ಕಾಂಗ್ರೆಸ್ನವರೇ ಬೊಬ್ಬೆ ಹೊಡಿತಾ ಇದ್ದಾರೆ. ಎಸ್ಮಾ ಯಾಕೆ ಜಾರಿ ಮಾಡಿದ್ದಾರೆ? ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆ್ಯಕ್ಟ್ ಯಾಕೆ ಜಾರಿ ಮಾಡಿದ್ದಾರೆ? ಆಮೇಲೆ ಕೇಂದ್ರ ಸರ್ಕಾರದವ್ರು ತಾನೇ ಹೇಳ್ತಾ ಇರೋದು, ONGC ಅವ್ರು ತಾನೇ ಹೇಳ್ತಾ ಇರೋದು, HP ಅವ್ರು ತಾನೇ ಹೇಳ್ತಾ ಇರೋದು, ಭಾರತ್ ಪೆಟ್ರೋಲಿಯಂ ತಾನೇ ಹೇಳ್ತಾ ಇರೋದು. ಮತ್ತೆ ಯಾಕೆ ಇದು UP-ನಲ್ಲಿರ್ಬೋದು, ಡೆಲ್ಲಿನಲ್ಲಿರ್ಬೋದು ಸಾಲಾಗಿ ನಿಂತಿದ್ದಾರೆ? ಆಯ್ತು, ಅದು ಬಿಡಿ, ನೀವೇ ಬುಕ್ ಮಾಡಿ ಸಿಲಿಂಡರ್ ಬೇಕಾದ್ರೆ. ನಿಮ್ಗೆ ವಿತಿನ್ 24 hours ಸಿಗ್ತಾ ಇತ್ತಲ್ಲ ಮುಂಚೆ, ಈಗ ಕೊಡ್ತಾರ ನೋಡೋಣ. BJP ನೋಡಿ, ಸಮಸ್ಯೆ ಇದೆ, ಕಣ್ಮುಚ್ಕೊಂಡಿದ್ರೆ ಸಮಸ್ಯೆ ಪರಿಹಾರ ಅಲ್ಲ. ಫಸ್ಟ್ ಯು ಹ್ಯಾವ್ ಟು ಅಕ್ನಾಲೇಜ್ ದ ಪ್ರಾಬ್ಲಮ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಸಾಲ್ವ್ ಇಟ್. BJP ಅವ್ರಿಗೆ ಏನಾಗ್ಬಿಟ್ಟಿದೆ, ಸುಮ್ಮನೆ ಮೋದಿ ಅವ್ರ ಗುಣಗಾನ ಹಾಡಿದ್ರೆ ಅವ್ರಿಗೆ ಪ್ರಮೋಷನ್ ಸಿಗುತ್ತೆ ಅಷ್ಟೇ ಅವ್ರದ್ದು. ಕಾಂಗ್ರೆಸ್ ಅವರು ಆಲ್ರೆಡಿ ದೇಶವನ್ನು ಬೆತ್ತಲೆ ಆಗಿದ್ದಾರೆ, ಇನ್ನೇನು ಜನರಿಗೆ ದಾರಿ ತಪ್ಪಿಸೋ ಕೆಲಸ ಮಾಡ್ತಾರೆ. ಆಯ್ತ್ರಿ, ನಾವೇ ದಾರಿ ತಪ್ಪಿಸ್ತಾ ಇದೀವಿ. ಮತ್ತು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಯಾಕೆ ಮಾಡ್ತಾ ಇಲ್ಲ ಇವರು? ನಂದು ಒಂದು ಸಿಂಪಲ್ ಪ್ರಶ್ನೆ ಇದೆ ಸರ್, ಎಸ್ಮಾ ಯಾಕೆ ಜಾರಿನಲ್ಲಿ ಇದೆ ಅಷ್ಟೇ, ಅದಕ್ಕೆ ಉತ್ತರ ಕೊಟ್ಬಿಡ್ಲಿ ಅವರು. ಆಮೇಲೆ ಹರ್ದೀಪ್ ಸಿಂಗ್ ಪುರಿ ಅವರೇ ಹೇಳ್ತಾ ಇರೋದಲ್ಲ, ಆಮೇಲೆ ಎಲ್ಲ ಸಣ್ಣ ಪುಟ್ಟ ಫ್ಯಾಕ್ಟ್ರಿಗಳು ಯಾಕೆ ಬಂದಾಗ್ತಾ ಇದೆ, ಹೋಟೆಲ್ಗಳು ಯಾಕೆ ಬಂದಾಗ್ತಾ ಇದೆ, ಬೀದರ್ನಲ್ಲಿ ಹೋಟೆಲ್ಗಳು ಯಾಕೆ ಬಂದಾಗ್ತಾ ಇದೆ, ಬೆಂಗಳೂರಿನಲ್ಲಿ ಯಾಕೆ ಬಂದಾಗ್ತಾ ಇದೆ? ಏನು ಅಂದ್ರೆ ಇವರಿಗೆ ಬಿಸ್ನೆಸ್ ಮಾಡೋ ಇಂಟ್ರೆಸ್ಟ್ ಇಲ್ವಾ? ಕಾಂಗ್ರೆಸ್ನವ್ರು ಹೇಳಿದ ತಕ್ಷಣ ಎಲ್ಲರೂ ಬಂದ್ ಮಾಡ್ತಾ ಇದಾರೆ ಅಂಗಡಿಗಳು?